ಪ್ರಕಾರ ವಿಶೇಷವಾಗಿದೆ. ಯಾವ ರೀತಿ ಪ್ರತೀತಿ ಇದೆ ದೇವಸ್ಥಾನಗಳಲ್ಲಿ, ಎಷ್ಟು ವರ್ಷಗಳ ಕಾಲದಿಂದ ನೀವು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ ಅಂತ? ನಮ್ಮ ತಂದೆಯವರು 1956ರಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ಗುಡ್ಲಲ್ಲಿ ಇದ್ದಿದ್ದು ದೇವಸ್ಥಾನ, 100 ಗ್ರಾಮದಲ್ಲಿತ್ತು. ಮತ್ತು 2004ರಲ್ಲಿ ಇಲ್ಲಿ ನಮ್ಮ ಜಮೀನಿನಲ್ಲಿ ಸ್ವಂತ ಸ್ಥಾಪನೆ ಮಾಡಿದ್ರು. ನಮ್ಮ ತಂದೆಯವರು ಈಗ ಒಂದು 4 ವರ್ಷದಲ್ಲಿ ತೀರೋಗ್ಬಿಟ್ರು, 21-22 ತೀರೋಗ್ಬಿಟ್ರು. ಮತ್ತು ಅದೇ ಸ್ಥಾನಕ್ಕೆ ನಾನು ಶನಿದೇವರ ಸನ್ನಿಧಿಗೆ ಬಂದು ನೆಲೆಗೊಂಡು ನಾನು ಸೇವೆ ಮಾಡ್ತಾಯಿದ್ದೀನಿ. ಇವತ್ತು ಬಾದಾಮಿ ಅಮಾವಾಸ್ಯೆ ಮೇಡಮ್ ಅವರೇ, ನಾವು ಪ್ರತಿ ತಿಂಗಳು ಕೂಡ ಇದೇ ರೀತಿ ವಿಭಜನೆಯಿಂದ ಮಾಡ್ತಾಯಿದ್ದೀವಿ. ನಮ್ಮ ಭಕ್ತಾದಿಗಳು ಸುತ್ತ ಬರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಏನು ಬರ್ತಾರೆ ಅವರೆಲ್ಲ ಸಹಕಾರ ಕೊಟ್ಟು ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಕೈ ಜೋಡಿಸಿ ಎಲ್ಲ ಮಾಡ್ಕೊಡ್ತಾರೆ. ಹೌದು, ವಿಶೇಷ ಆದರೆ ಬಾದಾಮಿ ಅಮಾವಾಸ್ಯೆ ಅಂತಕ್ಕಂಥದ್ದು ನನ್ನ ಶನೀಶ್ವರ ಜಯಂತಿ. ಇದು 13 ವರ್ಷಕ್ಕೆ ಒಂದು ವಿಶೇಷವಾದಂಥ ಜಯಂತಿ ಅಂತ ನಾನು ಕೇಳ್ಪಟ್ಟೆ ಬೇರೆ ಒಂದು ಪ್ರೋಗ್ರಾಮ್ನಲ್ಲಿ. ಅದನ್ನು ವಿಶೇಷವಾಗಿ ಮಾಡಬೇಕು ಅಂತ ಬರ್ತಕ್ಕಂಥ ನಮ್ಮ ತಂಡದವರು ಎಲ್ಲ ಸೇರಿ ಬಾತಾಳಿ ಪಂತಾಳಿ ಗ್ರಾಮದಿಂದ ವಿಶೇಷವಾಗಿ ಎಲ್ಲ ಈ ರೀತಿ ಮಾಡಬೇಕು ವಿಭಜನೆಯಿಂದ ಅಂತ ಹೇಳಿ ಎಲ್ಲ ಒತ್ತಡ ಕೊಟ್ಟು ಮಾಡಬೇಕು ಮೇಡಮ್. ಇವತ್ತು ನಮ್ಮ ಅಂದಾಜಿನ ಪ್ರಕಾರ ಒಂದು 600 ಜನ ಭಕ್ತಾದಿಗಳು ಬೆಳಗ್ಗೆಯಿಂದ ನನಗೆ ಬಿಡುವೆ ಇಲ್ಲ. 9 ಗಂಟೆಯಿಂದ ನಾನು 6 ಗಂಟೆಗೂ ಊಟ ಮಾಡಿದ್ದೀನಿ. ತುಂಬ ವಿಪರೀತವಾದಂಥ ಭಕ್ತಾದಿಗಳು ಬಂದು ಹೋಗಿದ್ದಾರೆ. ಯಾವ ರೀತಿ ವಿಶೇಷವಾಗಿ ಹಮ್ಮಿಕೊಂಡಿದ್ದೀರಿ ಕಾರ್ಯಕ್ರಮನ ಅಂತ? ಮೇಡಮ್, ನಾವು ಸುಮಾರು 8-9 ವರ್ಷದಿಂದ ನಮ್ಮ ಈ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸ್ತಾ ಬಂದಿದ್ದೀವಿ. ಪ್ರತಿ ತಿಂಗಳ ಅಮಾವಾಸ್ಯೆಯ ದಿನದಂದು ಸಾವಿರಾರು ಜನ ಭಕ್ತಾದಿಗಳಿಗೆ ಅನ್ನದಾಸೋಹ ಮತ್ತು ವಿಶೇಷ ಪೂಜೆ ಪ್ರತಿಯೊಂದು ಕಾರ್ಯಕ್ರಮನ ಇಟ್ಕೊಳ್ತಾ ಬಂದಿದ್ದೀವಿ. ಹಾಗೂ ಪಲ್ಲಕ್ಕಿ ಉತ್ಸವ, ಹೂವಿಳೆ ಕಾರ್ಯಕ್ರಮ, ವಾರ್ಷಿಕೋತ್ಸವ, ಪ್ರತಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ತಾ ಬಂದಿದ್ದೀವಿ. ಭಕ್ತಾದಿಗಳು ಅದೇ ರೀತಿ ನಮ್ಮ ಪಂಚಳಿ, ಬಾಚನಹಳ್ಳಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಎಲ್ಲ ಭಕ್ತರು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಸನ್ನಿಧಿಗೆ ಬಂದು ಈ ಸನ್ನಿಧಿಯನ್ನು ಭಾಳ ಗೌರವದಿಂದ ಬಂದು ವಿಜೃಂಭಣೆಯಿಂದ ಕಾರ್ಯಕ್ರಮಕ್ಕೆ ಎಲ್ಲ ಅನುವು ಮಾಡಿಕೊಡ್ತಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಹೇಳಿದ್ರೆ ಸಾವಿರಾರು ಜನಕ್ಕೆ ಪ್ರಸಾದ ವಿನಿಯೋಗ ಮಾಡ್ತೀರಿ ಅಂತ ಹೇಳಿದ್ರೆ, ಯಾವ ರೀತಿ ಪ್ರಸಾದನ ಮಾಡ್ತೀರಿ ಅಂತ? ನಾವು ಪ್ರತಿ ವರ್ಷ 2 ಹಂತದಲ್ಲಿ ಎಲ್ಲ 16 ಹಳ್ಳಿಗಳಿಗೆ ಹೋಗಿ ನಮ್ಮದೇ ಆದಂಥ ಒಂದು ತಂಡವನ್ನು ರಚಿಸಿಕೊಂಡು ಭಿಕ್ಷೆ ರೂಪದಲ್ಲಿ, ದಾಸೋಹದ ರೂಪದಲ್ಲಿ, ಕಾಣಿಕೆ ರೂಪದಲ್ಲಿ ಹಳ್ಳಹಳ್ಳಿಗೆ ಹೋಗಿ ದಾಸೋಹವನ್ನು ಪಡ್ಕೊಳ್ತಾ ಹಣದ ರೂಪದಲ್ಲಿ, ದವಸದ ರೂಪದಲ್ಲಿ ಅಥವಾ ಮತ್ತೊಂದು ತನುಮನ ದಾನವನ್ನು ಭಕ್ತಾದಿಗಳು ನಾವು ಹೋದಾಗ ಭಗವಂತನ ಒಂದು ಸೇವೆಗೆ ಅಂತ ಎಲ್ಲರೂ ಕೊಟ್ಟು ಸಹಕರಿಸ್ತಾ ಬಂದಿದ್ದಾರೆ. ಅದೇ ಕಾಣಿಕೆಯನ್ನು ನಾವು ದೇವಸ್ಥಾನಕ್ಕೆ ಕ್ರೋಢೀಕರಿಸಿ ನಾವು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಏನು ಪ್ರಸಾದ ಮಾಡ್ತೀವಿ ವಿಶೇಷವಾಗಿ? ಪ್ರತಿ ತಿಂಗಳು ಅಮಾವಾಸ್ಯೆ ದಿನದಂದು ಮುದ್ದೆ ಊಟ ಕೊಡ್ತೀವಿ. ಅನ್ನ, ಸಾಂಬಾರು, ಪಾಯಸ, ಬೂಂದಿ. ಜೊತೆಗೆ ನಾವು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಇನ್ನಿತರ ಭಕ್ತಾದಿಗಳು ನಾನೊಂದು ಕೊಡುಗೆಯಾಗಿ ಒಂದು ಸ್ವೀಟು ಕೊಡ್ತೀನಿ ಅಂದ್ಬಿಟ್ಟು ಅವರು ತಮ್ಮ ಸ್ವಂತ ಖರ್ಚಿನಿಂದ ಅವರು ನಮ್ಮ ಪ್ರಸಾದದ ಜೊತೆಗೆ ಅವರು ಕೂಡ ತಂದು ಕೊಡ್ತಾರೆ. ಹಾಗಾಗಿ ಭಗವಂತನ ಇಚ್ಛೆಯಿಂದ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಬಂದಿದೆ. ಏನೋ ಒಂದು ಹಳ್ಳಿ ಸೇವೆ ಮಾಡ್ಬೇಕು ಅನ್ಸಿ ಮಾಡ್ತಾ ಇದ್ದೀವಿ. ಮುಂದೆನೂ ಇದೇ ತರ ಮಾಡ್ತೀವಿ. ನಮ್ದು ಟೀಮ್ ಇದೆ, ಬ್ಯಾಡ್ ಬಾಯ್ಸ್, ಅವ್ರ ಕಡೆಯಿಂದನೂ ನಡೀತೀನಿ. ಮತ್ತೆ ಒಂದೊಂದು ಪ್ರೋಗ್ರಾಮ್ ನಡೀತೈತಿ ಸಿಗೋದ್ರಲ್ಲಿ. ಇದು ಇವಾಗ ಏನಂದ್ರೆ ನನ್ನ ಮನ್ಸಿಗೆ ಬಂತು, ನಮ್ದು ಏನೋ ಒಂದು ಚಿಕ್ಕದು ಅನ್ಕೊಂಡಿದ್ವಿ, ಅದು ದೊಡ್ಡದಾಗೆ ಆಯ್ತೈತೆ. ಅದಕ್ಕೆ ಇದು ಇರ್ಲಿ ಅಂತ ಇದು ಸಿಂಪಲ್ ಮಾಡಿದ್ವಿ. ಈಗ ಇರೋದು ಮುಂದೆ ಅದು ಸಕ್ಸಸ್ ಆಯ್ತು ಅಂದ್ರೆ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀವಿ. ಒಳ್ಳೇದಾಗಿದೆ. ಅದು ಅಂದ್ರೆ ನಮ್ಗೆ ತಿನ್ನಕ್ಕೆ ಇಟ್ಟಿರ್ಲಿಲ್ಲ, ಅಂದ್ರೆ ಊಟನೇ ಇರಲಿಲ್ಲ. ಅವತ್ತಿಂದ ಇವತ್ತಿಗೆ ಹೋಲಿಸಿದ್ರೆ ಒಂದು ಲೆವೆಲ್ಗೆ ಇದೀವಿ. ಆ ಥರದಲ್ಲಿ ಒಂದೇ ಲೆವೆಲ್ ತಗೊಬಂದವ್ರೆ. ಅಂದರೆ ನಮ್ಮ ತಾಯಿ ಪೂಜೆ ಮಾಡಿರೋದ್ರಿಂದ ಈ ಮಠಕ್ಕೆ ಬಂದಿದ್ದೀವಿ. ಅದರಿಂದ ಅಷ್ಟು ಹೇಳ್ಬೋದು. ಅಂದರೆ ನಂಬಿದವ್ರು ಯಾರು ಕೈ ಬಿಡಲ್ಲ, ಅದೊಂದಕ್ಕೆ ನಂಬಿಕೆ ಇದೆ. ಈಗ ನಮ್ಮ ಅಕ್ಕ ಮಗಳು ಇಂಜಿನಿಯರಿಂಗ್ ಮಾಡಿದ್ದಾಳೆ, ಫೈನಲ್ ಇಯರ್ ಆಯ್ತಾಯಿದೆ. ಅನ್ಕೊಂಡಿದ್ವಿ ಏನು ಅನ್ಕೊಂಡ್ವಿ, ಅದಾಯ್ತು, ಅದಕ್ಕೆ ಮಾಡಿಸ್ತೀವಿ. ವಿಶೇಷವಾಗಿ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ? ಬೆಳಗ್ಗೆಯಿಂದ ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ? ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಅಂತ? ಇಲ್ಲಿ ಇವತ್ತು ಜನರಿರ್ಬೋದು,
ಇವತ್ತು ಬೆಳಿಗ್ಗೆಯಿಂದ ಸುಮಾರು ಒಂದು ಹೆಚ್ಚು ಕಮ್ಮಿ 600-700 ಜನ ಊಟ ಮಾಡಿರ್ಬೋದು, ಬಂದಿರ್ಬೋದು, ಪೂಜೆ ಮಾಡ್ತಿರ್ಬೋದು. ಇಲ್ಲಿ ನಮ್ಮ ಅನುಭವದ ಪ್ರಕಾರ ಸುಮಾರು ನಾವು ಈ ದೇವಾಲಯ ಸುಮಾರು ಒಂದು 50, ನಾವು ಚಿಕ್ಕ ಮಕ್ಕಳಿದ್ದಾಗಿದ್ದಂಥ ದೇವಸ್ಥಾನ ಇದು ಊರೊಳಗೆ ಇತ್ತು. ಆಮೇಲೆ ಅನಂತರ ಅಲ್ಲಿ ಅದೇನು ಪ್ರಬುದ್ಧಮಾನಕ್ಕೆ ಬಂದಿಲ್ಲ. ಅನಂತರವಾಗಿ ಅವ್ರ ತಂದೆ ಮರಣ ನಂತರ ಇಲ್ಲಿ ದೇವಾಲಯ ಬಂತು. ಅವ್ರ ಮಗನು ಇದಕ್ಕೆ ಒಬ್ಬ ಪೂಜಾರಿಯಾಗಿ ಬಂದರು. ನಾವು ಕೂಡ ಅಲ್ಲಿ ನೀತಿಗೆ ನಾವು ಇಲ್ಲಿ ಬರೋಕ್ಕೆ ಶುರು ಮಾಡಿದ ಒಂದು 8 ವರ್ಷದಿಂದ. ಭಗವಂತ ಎಲ್ಲರ ಕುಟುಂಬಕ್ಕೂ ಕೂಡ ನಾವು ನೋಡೋ ಮಟ್ಟಿಗೆ ಹಲವಾರು ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಿದ. ಅವರ ಸುಮಾರು ಸಾಧಾರಣ ಮಟ್ಟವಾದ ಕಷ್ಟ ಕಾರ್ಪಣ್ಯವನ್ನು ಹೋಗ್ಲಾಡ್ಸದ್ ನಾವು. ಅದರಿಂದ ಎಲ್ಲರಿಗೂ ಮನವರಿಕೆ ಆಯಿತು, ಇಲ್ಲಿ ಒಂದು ಅಂದಾಸ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ಬೋದು, ಅದು ಶ್ರೇಯಸ್ ಆಗ್ಬೋದು, ಭಗವಂತ ಒಳ್ಳೇದು ಮಾಡ್ಬೋದು. ನಾವು ಒಂದು 10 ರೂಪಾಯಿ ಮಾಡ್ಬೇಕಲ್ಲ, 5 ರೂಪಾಯಿನಾದ್ರು ಖರ್ಚು ಮಾಡುವ, ನಾವು ಸಹಾಯ ಮಾಡುವ ಅಂತ ಜನಸಮೂಹ ಈ ಬಾಚನಹಳ್ಳಿ, ಪಂಚಳ್ಳಿ, ಅಕ್ಕಪಕ್ಕದ ದಾಸನಹಳ್ಳಿ, ಹೊಸಳ್ಳಿ, ಬನಿ, ಬಂಚನಹಳ್ಳಿ ಎಲ್ಲ ಸೇರಿ ಇಲ್ಲಿ ಸಹಕಾರ ಮಾಡ್ತಾರೆ. ವರ್ಷಕ್ಕೊಂದು ಬಾರಿ 360 ದಿನಕ್ಕೊಂದು ಸಾರಿ ದೊಡ್ಡ ಪರ ಮಾಡ್ತೀವಿ. ಸಾವಿರಾರು ಜನ ಊಟ ಮಾಡುತ್ತೆ ಅವಾಗ. ಮತ್ತೆ ಒಂದು ತಿಂಗಳು ಬಿಟ್ಟು ಮರುಪರ ಅಂತ ಕೂಡ ಮಾಡ್ತೀವಿ. ಮತ್ತು ಅವಾಗ ಈ ಹರಿಕಥೆ ಮಾಡಿಸೋದು, ನಾಟಕ ಆಡಿಸೋದು, ಇಂಥ ಕಾರ್ಯಕ್ರಮ. ಯಾಕೆಂದರೆ ಜನ ಸೇರಿದಾಗ ಆ ದೇವಾಲಯ ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ, ಮುಂದುವರಿಬೇಕಾದ್ರೆ ಜನ ಸೇರಬೇಕು. ಅದರಿಂದ ಈ ರೀತಿ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಭಗವಂತನು ಕೂಡ ಒಳ್ಳೇದು ಮಾಡ್ತಾ ಇದ್ದಾನೆ. ಈಗ ಅವ್ರು ನಮ್ಮ ಸ್ನೇಹಿತರು ಹೇಳಿದ್ರು, ನಾನು ತಿನ್ನಕ್ಕೆ ಇಟ್ಟಿರಲಿಲ್ಲ, ನಮ್ಗೆ ಭಗವಂತ ಅವನ ಸೇವೆ ಮಾಡ್ಕೊಬಂದು ಅವನಿಗೆ ನಮ್ಗೆ ಒಳ್ಳೇದು ಮಾಡ್ದ ಅಂತ ಹೇಳ್ದ. ಅದಕ್ಕೆ ಉದಾಹರಣೆ ನಾನು ಅವನೊಂದು ರೀತಿ ಹೇಳ್ಬೋದು. ನನ್ನ ಅನುಭವದ ಪ್ರಕಾರ ಈ ದೇವಾಲಯ ಆಗ್ಬೋದು, ಇನ್ನೊಂದು ದೇವಾಲಯ ಆಗ್ಬೋದು, ಶನೇಶ್ವರನ ಸುಮಾರು ಹೆಚ್ಚು ಕಮ್ಮಿ 25-30 ವರ್ಷದಿಂದ ನಾವು ಬಂದು. ಅವತ್ತಿನ ಕಾಲದಲ್ಲಿ ಅವ್ನು ಹೇಳ್ದಂಗೆ ಒಂದು ದಿನಕ್ಕೆ 7 ರೂಪಾಯಿ ಕೂಲಿ, 20 ರೂಪಾಯಿ ಕೂಲಿ, ಈ ರೀತಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದೋ. ಇವತ್ತು ನಾವು 4 ಕಾಳಿಗೆ ಕೂಲಿ ಕೊಡ್ತೀವಿ ಅನ್ನುವಂಥ ಮಟ್ಟಕ್ಕೆ ಭಗವಂತ ತಂದೆ ನಮ್ಮ. ಅದರಿಂದ ಅವನ್ನ ಮೆಚ್ಚಿದ್ದೀವಿ. ಅವನ ಸೇವೆನ 1 ತಿಂಗಳು 1 ಬಾರಿ ಅವನ ಸೇವೆ ಮಾಡ್ತಾ ಇದ್ದೀವಿ. ಅದರಿಂದ ನನಗೆ ಭಾಳ ಸಂತೋಷ ಪಡ್ತೀನಿ ನಾನು ಆ ದೇವಾಲಯದಲ್ಲಿ.